ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಫೇಮಸ್ ಆಗಿರುವಂಥ ದೊನ್ನೆ ಬಿರಿಯಾನಿನ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗಂತ ನೋಡೋಣ. ತುಂಬಾ ರುಚಿಯಾಗಿರುತ್ತೆ. ಯಾವಾಗಲೂ ಒಂದೇ ಥರ ಬಿರಿಯಾನಿ ತಿಂದು ಬೇಜಾರಾಗಿದ್ದರೆ ಒಂದು ಸಲ ಈ ರೀತಿ ದೊನ್ನೆ ಬಿರಿಯಾನಿ ಮನೆಯಲ್ಲೇ ಮಾಡಿ ತಿನ್ನಿ. ತುಂಬಾ ಇಷ್ಟ ಆಗುತ್ತೆ ನಿಮಗೆ. ರೆಸಿಪಿಗೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇದಕ್ಕೆ ನಾನಿಲ್ಲಿ 4ರಿಂದ 5 ಬೆಳ್ಳುಳ್ಳಿ ಗಡ್ಡೆಯನ್ನು ಬಿಡಿಸ್ಕೊಂಡಿದ್ದೀನಿ. ಅದರ ಅರ್ಧದಷ್ಟು ಶುಂಠಿ ತೊಗೊಳ್ಬೇಕು. ಮತ್ತು 2 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ 10ರಿಂದ 15 ಹಾಕ್ಕೊಳ್ಬೋದು. ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇಷ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಜಾಸ್ತಿ ಹಾಕಿದ್ರೆ ತುಂಬಾ ಟೇಸ್ಟು. ಇದಕ್ಕೆ ಅದೇ ಟೇಸ್ಟ್ ಕೊಡೋದು ಸ್ನೇಹಿತರೆ. ಜಾಸ್ತಿ ಹಾಕ್ಕೊಳ್ಬೇಕು. ಒಂದು ಇಡೀಗನ್ನು ಜಾಸ್ತಿನೇ ಹಾಕಿದ್ದೀನಿ ನಾನಿಲ್ಲಿ. ಇದ್ದಷ್ಟು ಒಳ್ಳೆಯದು. ಮೆಂತ್ಯ ಸೊಪ್ಪು ಇತ್ತಂದರೆ ಅದನ್ನು ಹಾಕ್ಕೊಳ್ಬೋದು, ಅದೂ ಟೇಸ್ಟ್ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ಬೇಡ ಅನ್ನೋರು ಇಷ್ಟು ಮಾತ್ರ ಹಾಕ್ಕೊಂಡು ಎಲ್ಲನೂ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಎಲ್ಲನೂ ಜಾರಲ್ಲಿ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಲರು ಗ್ರೀನಾಗೇ ಇರುತ್ತೆ ಅನ್ನೋ ಕಾರಣಕ್ಕಷ್ಟೇ. ಈಗ ರುಬ್ಕೊಂಡು ಬರ್ತೀನಿ. ಸೊ ನೋಡಿದ್ರಲ್ಲ, ಗ್ರೀನಾಗಿ ಚೆನ್ನಾಗಿ ಬಂದಿದೆ. ಈ ಪೇಸ್ಟಿಂದನೇ ನಮಗೆ ಬಿರಿಯಾನಿ ಟೇಸ್ಟ್ ಕೊಡೋದು. ಸೊ ಈಗ ಅಕ್ಕಿನ ನೆನೆಸಿಟ್ಕೊತಾ ಇದ್ದೀನಿ. ಇಲ್ಲಿ ಬುಲೆಟ್ ರೈಸ್ನ 2.5 ಲೋಟ ತೊಗೊತಾ ಇದ್ದೀನಿ. ನೀವು ಯಾವ ಅಕ್ಕಿ ಮನೇಲಿ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ, ಇದೇ ಹಾಕ್ಬೇಕಂತ ಏನಿಲ್ಲ. ಈಗ ಬಾಸ್ಮತಿನ ಇನ್ನು ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಲೋಟದಷ್ಟು ಬಾಸ್ಮತಿ, ಇನ್ನು ಅರ್ಧ ಲೋಟದಷ್ಟು ಬುಲೆಟ್, ಎಲ್ಲ ಸೇರಿ 3 ಲೋಟ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಸಿ ತೊಳೆದು ನೆನೆಸಿಡಬೇಕು ಮಾಡೋಕ್ಕಿಂತ ಮುಂಚೆ. ನೆಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂದು 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಓಲ್ ಗರಂ ಮಸಾಲ ಏನಿದೆಯೋ ಅದನ್ನು ಹಾಕ್ಕೊಳ್ಳಿ. ಸೋಂಪು, ಪಲಾವ್ ಎಲೆ, ಕಲ್ಲು ಹೂವು ಮತ್ತು ಸ್ಟಾರ್ ಅನೈಸು ಈ ರೀತಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇದಕ್ಕೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು 3 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ರುಬ್ಬಿಟ್ಕೊಂಡಿರೋಂತಹ ಪೇಸ್ಟ್ ಏನಿದೆ ಗ್ರೀನ್ ಕಲರ್ ಅದನ್ನು ಹಾಕ್ಕೊಳ್ಬೇಕು. ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಬಿರಿಯಾನಿ. ಒಂದ್ಸಲ ಮಾಡಿ. ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಕೆಲವರು ಮೆಂತ್ಯ ಸೊಪ್ಪು ಯೂಸ್ ಮಾಡೋದು ಇಷ್ಟ ಆಗಲ್ಲ ಅಂತ ಹೇಳಿ ನಾನಿಲ್ಲಿ ಹಾಕಲಿಲ್ಲ. ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ತೊಗೊಂಡಿದ್ದೀನಿ. ಇಲ್ಲಿ 3 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮೆಟೊ ಕಮ್ಮಿನೇ ತೊಗೊತಾ ಇದ್ದೀನಿ, ಯಾಕಂದರೆ ಮೊಸರು ಮತ್ತು ನಿಂಬೆ ರಸನ ಆ್ಯಡ್ ಮಾಡ್ಕೊಳ್ತೀರಿ. ಅದರಿಂದ ಟೊಮೆಟೊ ಕಮ್ಮಿ ತೊಗೊಂಡ್ರೂ ಚೆನ್ನಾಗಿರುತ್ತೆ. ಸೊ ಈಗ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಪೇಸ್ಟ್ ಏನಾದರೂ ಡ್ರೈ ಅನಿಸಿದ್ರೆ ಒಂಚೂರು ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಮೊಸರು ಇಲ್ಲಿ ಒಂದು ಅರ್ಧ ಬಟ್ಲಿನಷ್ಟು, ಚಿಕ್ಕ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ಮೊಸರನ್ನ ತಗೊಂಡು ಹಾಕ್ಕೊಳ್ಬೇಕು. ಇವೆಲ್ಲ ನಿಮಗೆ ಹುಳಿ ಬರುತ್ತೆ. ಬಿರಿಯಾನಿಗೆ ಏನು ಬೇಕು ಹುಳಿ ಅಂಶ ಅವೆಲ್ಲ ಸಿಗುತ್ತೆ ಇದಕ್ಕೆ, ಇದೆಲ್ಲ ಹಾಕೋದ್ರಿಂದ. ಸೊ ಈಗ ನಾನು ಬಿರಿಯಾನಿ ಮಸಾಲ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಬಿರಿಯಾನಿ ಮಸಾಲ ಪೌಡರ್ ತೊಗೊಂಡಿದ್ದೀನಿ. ಇದನ್ನು ಹಾಕಿ ಕಲಿಸ್ಕೊಂಡು, ನಿಮ್ಮ ಮನೇಲಿ ಯಾವುದಿದ್ರೆ ಅದನ್ನು ಹಾಕ್ಕೊಳ್ಬೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಏನೇ ಆಗಲಿ, ಪಲಾವ್ ಆಗಲಿ, ಟೊಮೆಟೊ ಬಾತ್ ಆಗಲಿ, ಬಿರಿಯಾನಿ ಆಗಲಿ, ಏನೇ ಆಗಲಿ ಫ್ರೈ ಮಾಡಿ ಆ ರುಬ್ಬಿರೋ ಅಂಥ ಮಿಶ್ರಣ ಅಥವಾ ಏನೇನು ಮಸಾಲೆ ಹಾಕ್ತೀವೋ ಅವೆಲ್ಲ ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಚಿಕನ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ನಾನಿಲ್ಲಿ ಗಟ್ಟಿ ಕೋಳಿ ಚಿಕನ್ ತೊಗೊಂಡಿರೋದು. ಸೊ ಅದರಿಂದ ನಾನು ಮೊದಲೇ 4ರಿಂದ 5 ವಿಸಿಲ್ ಇಟ್ಟು ಕೂಗಿಸ್ಕೊಂಡಿದ್ದೀನಿ. ಅದನ್ನು ಈಗ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೀವು ಹಸಿ ಕೋಳಿ ಹಾಗೇನೂ ತೊಳೆದು ಹಾಕ್ಕೊಳ್ಬೋದು.
ಬಾಯ್ಲರ್ ಕೋಳಿ ಆದರೆ ಹಾಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು. ನಾನಿಲ್ಲಿ ಮೊದಲೇ ಬೇಯಿಸಿಟ್ಕೊಂಡು ಹಾಕ್ಕೊಂಡಿದ್ದೀನಿ. ಮುಕ್ಕಾಲು ಭಾಗ ಬೆಂದಿದೆ ಚಿಕನ್ನು ಆಗಲೇ ನೀರಲ್ಲಿ. ಸೊ ಉಪ್ಪು ಖಾರ ಹಾಕಿ ಬೇಯಿಸ್ಕೊಂಡಿರೋದಲ್ವ, ಮುಕ್ಕಾಲು ಭಾಗ ಬೆಂದಿದೆ. ಸೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಆಗಾಗ ಕಲಿಸ್ಕೊಳ್ತಾ ಇರಬೇಕು. ಸೊ ನೋಡ್ಬೋದು ಗಟ್ಟಿ ಆಗ್ತಾ ಬರ್ತಿದೆ. ಈಗ ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು. ಬೇಯಿಸಿರೋ ಅಂಥ ನೀರು 1.5 ಲೋಟದಷ್ಟು ಸಿಕ್ತು. ಅದಕ್ಕೆ ಚೆನ್ನಾಗಿರೋ ನೀರು ಹಾಕಿ ಎಲ್ಲ ಒಟ್ಟು 5 ಲೋಟ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಕಾಲು ಭಾಗ ಅಂದರೆ 1/4 ಲೋಟದಷ್ಟು ನೀರನ್ನ ಕಮ್ಮಿ ಮಾಡ್ತಾ ಇದ್ದೀನಿ. 3 ಲೋಟ ಅಕ್ಕಿಗೆ 5 ಲೋಟ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ಹಾಕಿ ಚೆನ್ನಾಗಿ ನೀರನ್ನ ಕುದಿಸ್ಕೊಳ್ಬೇಕಾಗತ್ತೆ. ಒಂದು ಪ್ಲೇಟ್ನ ಮುಚ್ಚಿ ನೀರನ್ನ ಕುದಿಸ್ಕೊಳ್ಳಿ. ನೀರು ಕಾದ್ಮೇಲೆ ಅಕ್ಕಿನ ಹಾಕಬೇಕು. ಚೆನ್ನಾಗಿ ಈ ರೀತಿ ಮಸಾಲೆ ಎಲ್ಲ ಕಲಿಸ್ಕೊಂಡು ಪ್ಲೇಟ್ನ ಮುಚ್ಚಿ ಕಾಯಿಸ್ಬೇಕಾಗತ್ತೆ. ಸೊ ಕುದಿ ಬಂದಿದೆ. ಈಗ ನಾನು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ಉಪ್ಪು ಹಾಕ್ಕೊಳ್ಬೇಕು. ಬಿರಿಯಾನಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕಾಗತ್ತೆ. ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಖಾರ ಕಮ್ಮಿ ಆಗಿದ್ದರೆ ಈ ಒಂದು ಸಮಯದಲ್ಲಿ ನೀವು ಒಂಚೂರು ಪೇಸ್ಟ್ ಹಾಕ್ಕೊಳ್ಬೋದು. ಅಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಬೇಕು. ಖಾರದ ಪುಡಿ ಅಂತೂ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ನಮಗಿಲ್ಲಿ ದೊಣ್ಣೆ ಬಿರಿಯಾನಿ ಅಂದರೆ ಗ್ರೀನ್ ಕಲರ್ ಬರಬೇಕು. ಸೊ ಖಾರದ ಪುಡಿ ಹಾಕಬೇಡಿ, ಕಲರ್ ಚೇಂಜ್ ಆಗುತ್ತೆ. ಅದರಿಂದ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಹಾಕಿ ಈ ರೀತಿ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೋಡ್ಬೋದು ಗಟ್ಟಿ ಆಗ್ತಾ ಬರ್ತಿದೆ. ಈಗ ಎಲ್ಲ ಸೆಟ್ ಮಾಡಿ ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಬೇಕಾಗತ್ತೆ. ಇದಾದಮೇಲೆ ದಮ್ ಕಟ್ಟಬೇಕು. ಅದಕ್ಕೆ ಒಂದು ಹೆಂಚನ್ನ ಸ್ಟವ್ ಮೇಲೆ ಇಟ್ಟು ಕಾಯಿಸ್ಕೊಳ್ಬೇಕು. ಹೆಂಚು ಬಿಸಿ ಆದಮೇಲೆ ನಾವು ಈ ಪಾತ್ರೆನ ಎತ್ತಿ ಆ ಹೆಂಚು ಮೇಲೆ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಡಬೇಕು. ಆಗ ಪ್ಲೇಟ್ ಮೇಲೆ ಒಂದು ಭಾರವಾಗಿರುವಂತಹ ಪಾತ್ರೆಯನ್ನಾಗಲಿ ಅಥವಾ ಒಂದು ಚೊಂಬಲ್ಲಿ ನೀರನ್ನು ಆಗಲಿ ಅಥವಾ ಕುಟಾಣಿ ಕುಡ್ತೀವಲ್ಲ ಅದನ್ನು ಆಗಲಿ ಭಾರವಾಗಿರುವಂಥದ್ದೇನಾದರೂ ಕಲ್ಲು ನೀವು ಮನೆಯಲ್ಲಿ ಜಜ್ಜೋದಕ್ಕೆ ಇಟ್ಕೊಂಡಿರೋದು ಅಂಥವೆಲ್ಲ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಈ ರೀತಿ ಆಗುತ್ತೆ. ಸೊ ನೋಡ್ಬೋದು ನೀರೆಲ್ಲ ಹೋಗಿ ಅನ್ನ ರೆಡಿ ಆಗ್ತಾಯಿದೆ. ಇನ್ನೊಂದು ಚೂರು ದಿಂಡಿದೆ ಅಂದ ತಿರ್ಗಾ ನಾವು ಪ್ಲೇಟ್ನ ಮುಚ್ಚಿ ಭಾರವಾಗಿರುವಂಥ ಚೊಂಬಲ್ಲಿ ನೀರು ಏನಾದರೂ ಇಟ್ಬಿಟ್ರೆ ಒಂದು 5-10 ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ. ಸೊ ನೋಡ್ಬೋದು ಈಗ ಎಲ್ಲ ರೆಡಿ ಆಗಿದೆ. ಇಷ್ಟೇ ದೊಣ್ಣೆ ಬಿರಿಯಾನಿ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮನೇಲಿ ಮಾಡಿ. ನಾವು ಕೊತ್ತಂಬರಿ ಸೊಪ್ಪು ಪುದೀನ ಇವೆಲ್ಲ ಏನು ಹಾಕ್ತಿರೋ ಇವೇ ನಮಗೆ ಟೇಸ್ಟ್ ಕೊಡೋದು. ಸೊ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಅಕ್ಕಿ ಎಲ್ಲ ಬೆಂದಿದೆ. ಈಗ ಬಿರಿಯಾನಿನೂ ರೆಡಿಯಾಗಿದೆ. ತುಂಬಾ ಚೆನ್ನಾಗಿತ್ತು. ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.